ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸಂಬಂಧಪಟ್ಟ ಇಲಾಖೆಗಳಿಗೆ ತಮ್ಮ ನೋವು ಮನವಿ ಬೇಡಿಕೆ ಏನಿದೆ ಸರ್? ನಮ್ಮ ಬೇಡಿಕೆ ಏನಂತಂದ್ರೆ ಆಯಗಳಿಗೆ ಧಾರವಾಡ ಹೈಕೋರ್ಟ್ ಇಂದ ಕನಿಷ್ಠ ವೇತನ ನಿಗದಿ ಮಾಡ್ಬೇಕಂತೇಳಿ 64,000 ರೂಪಾಯಿ ಅರೇರ್ಸ್ ಬಂದಿದೆ ಸರ್. ಅಂದ್ರೆ 8 ವಾರದೊಳಗೆ ಕೊಡ್ಬೇಕಂತ ಸ್ಪಷ್ಟವಾಗಿ ಒಂದು ಆದೇಶ ಆಗಿದೆ. ಅದನ್ನ ಇವ್ರು ಈಗಾಗಲೇ 4 ತಿಂಗಳ ಸರ್ ಅದನ್ನ ಕೊಡ್ತಾ ಇಲ್ಲ. ಆಮೇಲೆ 17,000 ರೂಪಾಯಿ ಸ್ಕೇಲ್ 27,000 ರೂಪಾಯಿ ಆಗಿದೆ ಸರ್. ಅದು 1.5 ವರ್ಷ ಆಯ್ತು. ಅದನ್ನು ಕೊಡ್ತೀವಿ ಅಂತ ಒಪ್ಕೊಂಡ್ರು ಸರ್ಕಾರದವರು, ಅದನ್ನು ಕೊಟ್ಟಿಲ್ಲ ಇಲ್ಲಿವರೆಗೂ. ಆಮೇಲೆ ಕೆಲವು ಜನ ಆಯಗಳು ಕೆಲಸ ಮಾಡ್ಬೇಕಾದ್ರೆ ಮರಣ ಹೊಂದಾರಿ ಸರ್. ಅದ್ರಾಗ ಆ ಮರಣ ಹೊಂದಂತ ಆಯಗಳಿಗೆ ಯಾವುದೇ ಸವಲತ್ತು ಇಲ್ಲ ಸರ್. ಅದು ಅವ್ರದ್ದು ಅಲ್ಲಿಗೆ ಕೈ ಬಿಟ್ಬಿಟ್ರು. ಇಲ್ಲ ನಿಮ್ಗೆ ಏನು ಕೊಡಕ್ ಬರಲ್ಲ ಅಂತೇಳಿ. ಆಮೇಲೆ ನಿವೃತ್ತಿ ಆದಂತ ಆಯಗಳು ಈಗಲೇ 7 ವರ್ಷ ಆಯ್ತು ಸರ್. ನಿವೃತ್ತಿಯಾಗಿ 6 ವರ್ಷ 7 ವರ್ಷ ಆಯ್ತು. ಅವ್ರಿಗೆ 1 ರೂಪಾಯಿ ಇಲ್ಲ ಸರ್. ಯಾಕಂತಂದ್ರೆ ನೀವು ತಾತ್ಕಾಲಿಕ ಗೌರವಧನದ ಮೇಲೆ ಬಂದಿರಿ, ಹಂಗಾಗಿ ನಿಮ್ಗೆ ಏನು ಕೊಡಕ್ ಬರಲ್ಲ ಅಂತ ಹೇಳ್ತಾರ. ತಾತ್ಕಾಲಿಕ ಅಂತಂದ್ರೆ ಇವ್ರು ಇದ್ರೊಳಗೆ ಎಷ್ಟು ವರ್ಷ? ಅದು 40 ವರ್ಷನಾ ಏನು? 1 ವರ್ಷ 2 ವರ್ಷ ತಾತ್ಕಾಲಿಕ, 40 ವರ್ಷ ಕೆಲಸ ಮಾಡಿಸ್ಕೊಂಡು ಇವಾಗ ಇವ್ರಿಗೆ ಇಲ್ಲ, ಇವ್ರಿಗೆ ಏನು ಕೊಡಕ್ ಬರಲ್ಲ, ತಾತ್ಕಾಲಿಕ ಗೌರವಧನದ ಮೇಲೆ ತಗೊಂಡಿವಿ, ಹಿಂಗಾಗಿ ಏನು ಕೊಡಕ್ ಬರಲ್ಲ ಇವ್ರಿಗೆ ಅಂತ ಹೇಳ್ತಾರ. ಹೇಳಿದ್ರೆ ನಾವು ಈಗ ಆಯಗಳಿಗೆ ಏನ್ ಹೇಳ್ತೀವಿ? ಈಗ ಆಯಗಳಿಗೆ ಏನಂತಂದ್ರೆ ಕೆಲಸ ಮಾಡೋ ವಯಸ್ಸಿಲ್ಲ ಸರ್. ಈಗ 40 ವರ್ಷ ಸತತ ಈ ಇಲಾಖೆ ಒಳಗೆ ಕೆಲಸ ಮಾಡಾರ ಇವ್ರಿಗೆ ಬೇರೆ ಕಡೆ ಹೋಗಿ ಕೆಲಸ ಮಾಡೋಷ್ಟು ವಯಸ್ಸಿಲ್ಲ. ಈಗ ಏನಂದ್ರೆ ನಮ್ ಬೇಡಿಕೆ ಸರ 4 ಬೇಡಿಕೆ ಇದಾವು. 4 ಬೇಡಿಕೆ ಅವ್ರು ಈಡೇರಿಸಿದ್ರೆ ಮಾತ್ರ ನಾವು ಚಳವಳಿಯನ್ನ ಹಿಂದಕ್ಕೆ ತಗೋದು. ಯಾಕಂದ್ರೆ ಹೋದ್ಸಲ ಇದೇ 3 ತಿಂಗಳಿಂದ ಚಳವಳಿ ಮಾಡಿದ್ದೆ ನಾನು ಸರ್. ಒಂದು ಧಾರವಾಡ ಹೈಕೋರ್ಟ್ ಪ್ರಕಾರ ಇವ್ರಿಗೊಂದು ಅರಿಯರ್ಸ್ ಕೊಡ್ಬೇಕು ಸರ್. ಸ್ಪಷ್ಟನೆ ಅದು 8 ವೀಕ್ ಒಳಗೆ ಕೊಡ್ಬೇಕಂತ ಆಯ್ತು, ಕೊಟ್ಟಿಲ್ಲ ಅದನ್ನ. ಅದು ಬೇಕೇ ಬೇಕು ನಮಗೆ. ಆಮೇಲೆ 17,000 ರೂಪಾಯಿ ಸ್ಕೇಲು 27,000 ರೂಪಾಯಿ ಆಗಿದೆ, ಅದು ಬೇಕು ಸರ್. ಆಮೇಲೆ ಬೇಸಿಗೆ ಸಂಬಳ ಹಿಡಿದಾರೆ ಸರ್. ಸತತ ಕೊಟ್ಟು 23 ಹಿಡಿದಾರೆ ಸರ್. ಅದು 2 ತಿಂಗಳ ನಿಮಗೆ ಕೊಡಕ್ ಬರಲ್ಲ ಅಂತೇಳಿ. ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಹಾಕಿರೋದು, ಹಂಗಾಗಿ ನಿಮ್ಗೆ ಕೊಡಕ್ ಬರಲ್ಲ ಅಂತೇಳಿ ನೆಪ ಹೇಳಕತ್ತಾರ. ಇಷ್ಟು ವರ್ಷ ಕೊಟ್ಟಾರ, ಇವಾಗ ಹೇಳಕತ್ತಾರ. ನಮಗೆ ಬೇಕೇ ಬೇಕು ಸರ್. ಯಾಕಂತಂದ್ರೆ ಈ ಸತತ 10 ತಿಂಗಳ ಕೆಲಸ ಮಾಡಿಸ್ಕೊಂಡು 2 ತಿಂಗಳು ಇವ್ರನ್ನ ಯಾರು ಕೆಲಸ ಮಾಡಿಸ್ಕೊಳಂಗಿಲ್ಲ. ಯಾಕಂದ್ರೆ ಸಂಘ ಸಂಸ್ಥೆಗಳನ್ನ ಮಾಡ್ಕೊಂಡಿರ್ತಾರೆ, ಕಟ್ಟವು ತೆಗೆವು ಎಲ್ಲ ಇರ್ತಾವ. ಈಗ ಅವ್ರು 2 ತಿಂಗಳ ಬಹಳ ಕಷ್ಟ ಪಡಕತ್ತಾರ. ಅದನ್ನ ಬೇಸಿಗೆ ಸಂಬಳನ ಜಾರಿಗೆ ತರ್ಬೇಕು ಸರ್. ಅದನ್ನ ಕಂಟಿನ್ಯೂ ಮಾಡ್ಲೇಬೇಕು ಅವರು. ಆಮೇಲೆ ನಿವೃತ್ತಿಗೊಂಡಂತ ಆಯಗಳಿಗೆ ಈಗ ಇದನ್ನ ಹಳೆ ಪಿಂಚಣಿ ಜಾರಿ ಮಾಡಿದ್ರು ಸರ್. ಇವ್ರಿಗೆ 5,000 ರೂಪಾಯಿ ಸಂಬಳ ಆದಾಗ ನೀವು ಹಳೆ ಪಿಂಚಣಿ 5,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಅದನ್ನ ಕೊಡ್ಲಿಲ್ಲ ಸರ್ ನಮ್ಗೆ. ಅವೆಲ್ಲ ನಮ್ಮ ಜಾರಿಗೆ ಬರ್ಬೇಕು. ಅವು ಬಂದ್ರೆ ಮಾತ್ರ ನಾವು ಈ ಹೋರಾಟನ ಹಿಂದಕ್ಕೆ ತಗೋತೀವಿ, ಇಲ್ಲ ಅಂದ್ರೆ ಹಿಂದಕ್ಕೆ ತಗೊಳ್ಳಲ್ಲ ಸರ್. ನಮ್ ಪ್ರತಿಭಟನೆ ಮುಂದುವರಿಯುತ್ತೆ ಸರ್. ಈಗ ಪ್ರತಿ ತಿಂಗಳು ಆಯಗಳಿಗೆ ಸಂಬಳ ಎಷ್ಟು ಕೊಡ್ತಾರೆ? ಈಗ 17,000 ರೂಪಾಯಿ ಇದೆ ಸರ್. ನಮ್ಮ ಬೇಡಿಕೆ 27,000 ಕೊಡ್ಬೇಕು ಸರ್ ಅವ್ರಿಗೆ. ಯಾಕಂತಂದ್ರೆ ಗೆಸ್ಟ್ ಟೀಚರ್ಗೆಲ್ಲ 27,000 ಅದೇ ಸ್ಕೇಲ್ ಸರ್. ಅವ್ರಿಗೆ 17,000 ಕುಂತಾಗ ನಮಗೂ 17,000ನೇ ಕೂತಿತ್ತು. ಈಗ ಅವ್ರಿಗೆ 27,000 ಮಾಡಿದ್ರು ಸರ್. 1 ವರ್ಷ ಆಯ್ತು. ನಮ್ಮ ಆಯಗಳಿಗೆ ಅದೇ 27,000 ಕೊಡ್ರಿ ಅಂತಂದ್ರೆ ಕೊಡ್ತೀವಿ ಅಂತ ಒಪ್ಕೊಂಡು ಅವ್ರು ಇನ್ನೂ ಕೊಟ್ಟಿಲ್ಲ ಸರ್. ಸರ್ ಇಲ್ಲಿಂದ ನಾವು ಕನಿಷ್ಠ ಒಂದು 106 ಲೆಟರ್ಗಳನ್ನು ಕಳಿಸಿವಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಅವರಿಗೆ, ಆಮೇಲೆ ಶಿಕ್ಷಣ ಮಂತ್ರಿ ಅವರಿಗೆ, ಎಲ್ಲರಿಗೂ ಕಳಿಸಿದೀವಿ. ಅದನ್ನ ತಗೊಂಡು ಅಲ್ಲೇ ಡಬ್ಬೆ ಒಳಗೆ ಹಾಕ್ತಾರೋ ಅದಕ್ಕೆ ಓದ್ತಾರೆ. ಯಾಕಂದ್ರೆ ಆಗ ರಿಜಿಸ್ಟರ್ ಪೋಸ್ಟ್ ಇತ್ತು ಸರ್. ಅದು ರಿಜಿಸ್ಟರ್ ಪೋಸ್ಟ್ ಅಂತಂದ್ರೆ ಅವ್ರ ಕೈ ಸೇರ್ತಿತ್ತು. ಈಗಿಲ್ಲ, ಸ್ಪೀಡ್ ಪೋಸ್ಟ್ ಅಷ್ಟೇ ಮಾಡ್ಬಿಟ್ಟಾರ. ಸ್ಪೀಡ್ ಪೋಸ್ಟ್ ಹೋಗಿ ಅಲ್ಲೇ MS ಬಿಲ್ಡಿಂಗ್ ಅಲ್ಲಿ ಬೀಳುತ್ತೆ. ಅದು ಯಾವಾಗ ತಗೋತಾರೋ ಯಾವಾಗ ಹೋಗ್ತಾರೋ ನಮಗಂತೂ ಗೊತ್ತಿಲ್ಲ. ನಾವು ಲೆಟರ್ ಕಳ್ಸಿದ ಮೇಲೆ 1 ತಿಂಗಳಿಗೆ ರಿಟರ್ನ್ ಬರುತ್ತೆ. ಅಕ್ಲಾಸ್ಮೆಂಟ್ 1 ತಿಂಗಳಿಗೆ ಬರುತ್ತೆ ಸರ್ ನಮಗೆ ಅದು. ಯಾಕಂದ್ರೆ ಆಯಗಳು ಏನಂದ್ರೆ ಇವ್ರಿಗೆ ಕೇಸ್ ಮಾಡಿರೋದು ಏನಂತಂದ್ರೆ ಇವ್ರ ಅಧಿಕಾರಿಗಳು ಕೋರ್ಟ್ ಕೇಸಿಗೆ ಬರೋದಕ್ಕೆ ಇವ್ರಿಗೆ ಅವಮಾನ ಆಗುತ್ತಂತೆ. ಯಾಕಂದ್ರೆ ಈ ಆಯಗಳು ನಮ್ಮ ಕೈಯ ಕೆಳಗಡೆ ಕಸ ಬೆಳೆಯಂತ ಆಯಗಳು ಕೇಸ್ ಮಾಡಿ ನಮ್ಮನ್ನೆಲ್ಲ ತಿರ್ಗಾಡಿಸ್ತೀರಿ ನೀವು ಕೋರ್ಟ್ಗೆ ಅಂತ ಅವಮಾನ ಆಗುತ್ತಂತೆ ಸರ್. ಈ ಬಂದಿದ್ರು ಸರ್, ಕಮಿಷನರ್ ಬಂದಿದ್ರು. ಅವ್ರಿಗೆ ಎಲ್ಲ ನಾನು ಮನವಿ ಕೊಟ್ಟಿದ್ದೀನಿ ಸರ್. ನಾವು ಈ ತರ ಬೇಡಿಕೆ ಅದಾವು, ನೀವು ಬೇಡಿಕೆ ಇದನ್ನ ಈಗಲ್ಲ ಇವತ್ತು ಆಗಂತವಲ್ಲ ಸರ್. ಇದು 5 ವರ್ಷದಿಂದ ಕೊಡ್ತಾ ಇದ್ದೀನಿ ನಾನು. ಬೆಳಗಾವಿ ಅಧಿವೇಶನದಲ್ಲಿ ಶಿಕ್ಷಣ ಮಂತ್ರಿ ಅವರೇ ಬಂದ್ರು, ಎಲ್ಲ ಸರ್ಕಾರ ಪ್ರಧಾನ ಕಾರ್ಯದರ್ಶಿ ಅವ್ರು ಬಂದ್ರು, ಎಲ್ಲರಿಗೂ ಮನವಿ ಕೊಟ್ಟಿನಿ. ಎಲ್ಲರೂ ತಗೊಳ್ಳೋದು ನೋಡೋದು ಆಯ್ತಮ್ಮ ಇದನ್ನೇ ಹೇಳ್ಕೊತ ಕೂತ್ಕೊಂಡ್ರಿ. ನಮ್ಮ ಆಯಗಳಿಗೆ ವಯಸ್ಸು ಬರಲ್ಲ ಸರ್. ಬರ್ತಾ ನೀವು ನೋಡ್ರಿ ಈಗ 60-70 ವರ್ಷ ಈ ಆಯಗಳು ಬಂದು ಕೂಡೋದಾಗಲ್ಲ. ನಾವೇನಾದ್ರೂ ಈ ಬೇಡಿಕೆ ಈಡೇರಿಸಿದ್ರೆ ಚಳವಳಿ ಹಿಂದಕ್ಕೆ ತಗೋತೀವಿ ಸರ್, ಇಲ್ಲ ಅಂದ್ರೆ ಇಲ್ಲ. ಈ ಆಯಗಳ ಸಂಘಟನೆ ರಾಜ್ಯ ಕಾರ್ಯದರ್ಶಿ ಸರ್ ನಾನು, ಜಯಶ್ರೀ ಊಟಿ ಅಂತ. ಜಯಶ್ರೀ ಊಟಿ. ಹೋರಾಟ